ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಯುವ ನಿಧಿನ ಒಂದು ಜೂನ್ ಮಂತ್ ಮತ್ತೆ ಜುಲೈ ಮಂತ್ ನ ಒಂದು ಅಪ್ಡೇಟು ಮತ್ತೆ ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ ಕೂಡ ಇದೇ ವಿಡಿಯೋದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕ್ವಶನ್ ಕೇಳಿದ್ರಿ, ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತಿದ್ದೀನಿ. ಓಕೆನಾ? ಸೊ ಮೊದಲನೇದಾಗಿ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ 180 days ಆನ್ 24/9/2024 ಅಂತ ಬರ್ತಾ ಇದೆ ಬ್ರೋ. ಬಟ್ ನಾನು ಡಿಸೆಂಬರ್ ನಲ್ಲಿ ಯುವ ನಿಧಿಗೆ ಅಪ್ಲೈ ಮಾಡಿದ್ದು ಎನಿ ಸೊಲ್ಯೂಷನ್ ಅಂತ ಹೇಳಿದ್ದಾರೆ ಬ್ರೋ. ಅದು ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಏನಂತ ತೋರಿಸಿದೆ ಅಂತ ಹೇಳ್ಬಿಟ್ಟು ನನಗೆ ಸ್ಕ್ರೀನ್ ಶಾಟ್ ನ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಇನ್ನೊಂದು ಇನ್ಸ್ಟಾಗ್ರಾಮ್ ಇದೆ, ಫ್ಯಾಕ್ಟ್ಸ್ ವಿತ್ ಭಾರ್ಗವ್ ಅಂತ ಹೇಳಿ. ಸೊ ಅದರಲ್ಲಿ ಮೆಸೇಜ್ ಮಾಡಿ. ಏನಕ್ಕೆ ಅಂದ್ರೆ ತುಂಬಾ ಜನ ಇದು ಮೇನ್ ಅಕೌಂಟಲ್ಲಿ ಮೆಸೇಜ್ ಮಾಡ್ತಿದ್ರೆ ಯಾರಿಗೂ ಕೂಡ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಸೊ ಅಲ್ಲಿಗೆ ನೀವು ಮೆಸೇಜ್ ಮಾಡಿದ್ದೀರಾ ಅಂದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಆ 180 days ಏನಕ್ಕೆ ಬರ್ತಿದೆ ಅಂತಲೂ ಕೂಡ ನಿಮ್ಗಲ್ಲಿ ಸೊಲ್ಯೂಷನ್ ಕೊಡ್ತೀನಿ. ಕರೆಕ್ಟಾಗಿ ನೀವು ಮೆಸೇಜ್ ಮಾಡಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಬ್ರೋ, ನಮ್ದು ಮಾರ್ಚಿಂದ ಆಗಸ್ಟ್ವರೆಗೂ ಸೆಲ್ಫ್ ಡಿಕ್ಲರೇಷನ್ ಡೇಟಾ ಫೆಚ್ ಆಗ್ತಾ ಇಲ್ಲ, ಏನ್ ಮಾಡೋದು ಬ್ರೋ? ಅಮೌಂಟ್ ಕೂಡ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದಕ್ಕೆ ಸೊಲ್ಯೂಷನ್ ಇದ್ರೆ ಹೇಳಿ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಅವರೇ, ಮೊದಲನೇದಾಗಿ ನಂದು ಮಾರ್ಚ್ ಮತ್ತೆ ಆಗಸ್ಟ್ ವರೆಗೂ ಸೆಲ್ಫ್ ಡಿಕ್ಲರೇಷನ್ ಡೇಟಾ ಆಗ್ತಿಲ್ಲ, ಫ್ಲೆಚ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಮೊದಲನೇದಾಗಿ ಏನಾಗ್ತಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ದಾರೆ. ಸೊ ಅದ್ರದ್ದು ಪ್ರಾಬ್ಲಮ್ ನಾನು ನಾಳೆ ತನಕನೂ ಕೂಡ ಇಟ್ಟಿದ್ದೀನಿ. ಅದಾದ್ಮೇಲೆ ನಾಳೆ ನಾನು ನಿಮಗೆ ಮತ್ತೆ ಇನ್ನೊಂದ್ಸತಿ ಯುವ ನಿಧಿಗೆ ಕಾಲ್ ಮಾಡ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಏನಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊಲ್ಯೂಷನ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಓಕೆನಾ? ಇಲ್ಲಾಂದ್ರೆ ಯುವ ನಿಧಿ ಹೆಲ್ಪ್ ಲೈನ್ ನಂಬರ್ಗೆ ನೀವೇ ಕಾಲ್ ಮಾಡ್ಬೋದು, ಮಾಡ್ಬಿಟ್ಟು ಕೇಳ್ಬೋದು. ಸೊ ಮಾರ್ಚಿಂದ ಆಗಸ್ಟ್ ವರೆಗೂ ಕೂಡ ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಏನೋ ತಪ್ಪು ಮಾಡಿದಿರಾ. ಸೊ ಅದಂತೂ ನಿಜ. ನೀವು ಸೆಲ್ಫ್ ಡಿಕ್ಲರೇಷನ್ನು ಕರೆಕ್ಟಾಗಿ ಮಾಡಿರಲ್ಲ. ಒಂದು ವೇಳೆ ಮಾಡಿದ್ರೂ ಕೂಡ ನಿಮ್ಗಿಲ್ಲಿ ಅಮೌಂಟ್ ಏನಕ್ಕೆ ಬರ್ತಿಲ್ಲ ಅನ್ನೋಕೆ ಅಪ್ಲಿಕೇಶನ್ ಸ್ಟೇಟಸ್ನಲ್ಲೇ ನಿಮ್ಗಿಲ್ಲಿ ಇರುತ್ತೆ. ಸೊ DBT ಪುಷ್ ಆಗಿರಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಸೊ ಹಂಗಾಗಿನೇ ನೀವು ಫಸ್ಟ್ ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನಕ್ಕೆ ಇಲ್ಲಿ ಫೋಟೋ ಅಪ್ಲೋಡ್ ಆಗಲ್ಲ. ಸೊ ಹಂಗಾಗಿನೇ ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ನಂದು ಇನ್ನೊಂದು ID ಇದೆ, ಅದಕ್ಕೆ ಬಂದು ಮೆಸೇಜ್ ಮಾಡಿ. ಬ್ರೋ, ಐ ಹ್ಯಾವ್ ಫಿನಿಶ್ಡ್ ಇಂಜಿನಿಯರಿಂಗ್ ಓನ್ಲಿ ದಿಸ್ ಇಯರ್ 2020 ವಿ ಕ್ಯಾನ್ ಅಪ್ಲೈ ಫಾರ್ ದ ಯುವ ನಿಧಿ ಅಂತ ಕೇಳಿದರೆ, ಬ್ರೋ ಡಿಗ್ರಿ ಆಗಿರೋರು ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮೊದಲನೇದಾಗಿ ನ್ಯೂ ಅಪ್ಲಿಕೇಶನ್ನು ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಹೈಯರ್ ಸ್ಟಡೀಸ್ ನೀವು ಮಾಡಂಗಿಲ್ಲ, ಯಾವುದೇ ಕೆಲಸಕ್ಕೆ ಹೋಗ್ತಿರೋಂಗಿಲ್ಲ. ಹಿಂಗಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ, ನೀವು ಅಪ್ಲೈ ಮಾಡಿದ ತಕ್ಷಣ ಅಮೌಂಟ್ ಬರಲ್ಲ. 180 days ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಅಮೌಂಟ್ ಬರೋದು. ಇದು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಭಿಯಾನ್ ಅವರು, ಬ್ರೋ ನಾನು ಆಗಸ್ಟ್ ಸೆಲ್ಫ್ ಡಿಕ್ಲರೇಷನಲ್ಲಿ ಬೇರೆ ಯಾರ್ದು ಡೀಟೇಲ್ಸ್ ಬರ್ತಾ ಇದೆ ಬ್ರೋ, ಸರ್ವರ್ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಏನೋ ಪೋರ್ಟಲ್ನಲ್ಲಿ ಬೇರೆಯವ್ರದ್ದೇನೋ ಡೀಟೇಲ್ಸ್ ಬರ್ತಿದೆ ಅಂದರೆ ಏನೋ ಗ್ಲಿಚ್ ಆಗಿರ್ಬೋದು. ಅದು ಬಿಟ್ಟರೆ ನೀವು ನೆನ್ನೆ ಕಮೆಂಟ್ ಮಾಡಿರೋದು ಇವತ್ತೊಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಸರಿ ಹೋಗಿರ್ಬೋದು. ಏನಕ್ಕೆ ಏನೋ ಗ್ಲಿಚ್ ಆಗಿರುತ್ತೆ, ಬೇರೆ ಅವ್ರ ಡೀಟೇಲ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿದೆ. ಸೊ ನೆಕ್ಸ್ಟ್ ಜುಲೈ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳಿದರೆ, ಜುಲೈ ಮಂತ್ನ ಒಂದು ಅಮೌಂಟ್ ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ ಅಪ್ಡೇಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಮಂತು ಕಂಪ್ಲೀಟ್ ಆಗಿ ಜೂನ್ ಮಂತಿನ ಅಮೌಂಟು ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ಯುವ ನಿಧಿ ಆಫೀಸ್ ಕಡೆಯಿಂದ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ನಂದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗ್ತಾ ಇದೆ, ಬಟ್ ಸೆಕೆಂಡ್ ಸ್ಟೆಪ್ ಆಗ್ತಾ ಇಲ್ಲ ಅಂತ ಕೇಳಿದ್ದಾರೆ. ಬ್ರೋ, ನಾನು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ, ಒಂದ್ಸತಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಏನೋ ಭಾರ್ಗವ್ ಯುವ ನಿಧಿ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ನಿಮ್ಗೆ ಅಲ್ಲಿ ಸಿಗುತ್ತೆ. ಅಪ್ಲಿಕೇಶನ್ ನೀಟಾಗಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಅದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬ್ರೋ, ನಂದು ಅಪ್ಲಿಕೇಶನ್ ವಿಲ್ 180 days ಆನ್ 25/3/2025 ಅಂತ ಬರ್ತಾ ಇದೆ. ಏನು ಮಾಡಬೇಕು ಹೇಳಿ ಬ್ರೋ? ಇದಕ್ಕಿಂತ ಮುಂಚೆ 8 months ಅಮೌಂಟ್ ಬರ್ತಾ ಇದೆ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಮೊದಲನೇದಾಗಿ ಸೊ ನಿಮಗೆ ಲಾಸ್ಟ್ ಮಂತಿಂದ ಅಮೌಂಟ್ ಬಂತಾ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಆ್ಯಕ್ಚುಲಾಗಿ. ಓಕೆನಾ? ಸೊ ಲಾಸ್ಟ್ ಮಂತಿಂದು ಸೆಲ್ಫ್ ಡಿಕ್ಲರೇಷನ್ ಸ್ವಲ್ಪ ಲೇಟಾಗಿ ಮಾಡಿರ್ತೀರ, ಅದಕ್ಕೋಸ್ಕರನೇ ಈ ಥರ ಪ್ರಾಬ್ಲಮ್ ಆಗಿರಬಹುದು. ಬ್ರೋ, ಫೆಬ್ರವರಿ ಮಂತ್ ಅಮೌಂಟ್ ನಾಟ್ ಕ್ರೆಡಿಟೆಡ್ ಬ್ರೋ, ಪೆಂಡಿಂಗ್ ಶೋಯಿಂಗ್ ಅಂತ ಕೇಳಿದೆ. ಅಂದರೆ ಆ ಫೆಬ್ರವರಿ ಮಂತಿನ ಮಾತ್ರನೇ ಕ್ರೆಡಿಟ್ ಆಗಿಲ್ವಾ, ಅಥವಾ ಅದು ಫೆಬ್ರವರಿ ಬಿಟ್ಟು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇಷ್ಟು ಅಮೌಂಟು ಕ್ರೆಡಿಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ಸ್ ಮಾಡಿ ಬ್ರೋ. ಓಕೆನಾ? ಪ್ರವೀಣ್ ಕುಮಾರ್ ಅವರೇ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಯುವರ್ ಅಪ್ಲಿಕೇಶನ್ ವಿಲ್ ಬಿ ರಿಸೀವ್ಡ್ 180 days ಅಂತ ಬರ್ತಾ ಇದೆ ಅಂತ ಹೇಳಿದರೆ. ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇದೆ. ನಾಳೆ ಯುವ ನಿಧಿ ಕಾಲ್ ಮಾಡಿಬಿಟ್ಟು ನಾನೇ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಬ್ರೋ, ಜಾನ್ವರಿ ಮಂತ್ DBT ಪುಷ್ ಬಟ್ ಸ್ಟೇಟಸ್ ಪೆಂಡಿಂಗ್ ಇವನ್ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಜಾನ್ವರಿ ಮಂತಿಂದು ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಅಮೌಂಟ್ ಬರುತ್ತೆ. ಬಟ್
ಅದು ಕರೆಕ್ಟಾಗಿ ಕೊಟ್ಟಿರ್ಬೇಕಾಗುತ್ತೆ. ಸೆಲ್ಫ್ ಡಿಕ್ಲರೇಷನ್, ಆಧಾರ್, OTP ಎಲ್ಲನೂ ಕೂಡ ಕರೆಕ್ಟಾಗಿ ಆಗಿರ್ಬೇಕಾಗುತ್ತೆ. ಇಲ್ಲ ಅಂತ ಹೇಳೋದಾದ್ರೆ ಅಮೌಂಟ್ ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಅಮೌಂಟ್ ಬರುತ್ತೆ. ಏನಕ್ಕೆ ಅಂದರೆ ಕೆಲವೊಬ್ಬರಿಗೆ ಅಮೌಂಟ್ ರಿಸೀವ್ ಆಗ್ತಿದೆ ಆ್ಯಕ್ಚುಲಿ ಆಗಿ. ಸೊ ಹಾಗಾಗಿನೇ ಏನು ಪ್ರಾಬ್ಲಮ್ ಆಗಿದೆ ಒಂದ್ಸತಿ ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಬ್ರೋ. ಎಲ್ಲರೂ ತುಂಬ ಜುಲೈ ಮಂತಿನ ಅಮೌಂಟ್ ಕೇಳಿದ್ದಾರೆ, ಅದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇವಾಗ ಜೂನ್ ಮಂತಿನ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಕಾಯ್ತಿದ್ದೀನಿ. ಓಕೆನಾ ಬ್ರೋ, ನಂದು DDPI ಪೆಂಡಿಂಗ್ ಅಂತ ಬರ್ತಾ ಇದೆ. ಅದು ಡಿಸೆಂಬರ್ ಮಂತಿಂದ ಮೊನ್ನೆ 3/8/2026 ತನಕ 3K ಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೇನೆ. ಹಾಗಾದರೆ ಹಿಂದಿನ ಪೇಮೆಂಟ್ ಬರುತ್ತಾ ಅಥವಾ ಇಲ್ವಾ ಅಂತ ಕೇಳಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾ ಹೇಳಿ ಬ್ರೋ ಅಂತ ಕೇಳಿದ್ದಾರೆ. ಸೊ ನಿಮ್ಮದು ಲಾಸ್ಟ್ ಮಂತಿಂದ ಅಮೌಂಟ್ ಬಂದಿದೆ ಅಂದರೆ ಈ ಮಂತಿಂದೂ ಕೂಡ ಈ ಮಂತ್ ಒಳಗಡೆ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನೆಕ್ಸ್ಟ್ ಮಂತಿಂದು ಈ ಮಂತ್ ಒಳಗಡೆ ನಿಮಗೆ ಕ್ಲಿಯರ್ ಆಗುತ್ತೆ. ವೇಟ್ ಮಾಡಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ಅವಶ್ಯಕತೆ ಇಲ್ಲ ಬ್ರೋ. ಸೊ ನಾನು ನಿಮ್ಗೆ ಹೇಳ್ತೀನಿ ಏನನ್ನ ಡಾಕ್ಯುಮೆಂಟ್ ಅವಶ್ಯಕತೆ ಇತ್ತು ಅಂತ ಹೇಳೋದಾದ್ರೆ, ಒಂದು ವೇಳೆ ನಿಮಗೆ ಈ ಮಂತ್ನೂ ಕೂಡ ಅಮೌಂಟ್ ರಿಸೀವ್ ಆಗಿಲ್ಲ ಅಂತ ಹೇಳೋದಾದ್ರೆ ಯುವ ನಿಧಿ ಆಫೀಸ್ಗೆ ವಿಸಿಟ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ಅಷ್ಟೇ ಬ್ರೋ. ನಾನು ಕಮೆಂಟು ಪಿಕ್ ಮಾಡಿ. ಓಕೆ ಬ್ರೋ, ಆಯ್ತು ಬ್ರೋ. ನಾನು ಹಾಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ, ಬಟ್ ಸ್ಟೇಟಸ್ನಲ್ಲಿ 180 days ಅಂತ ಏನೋ ತೋರಿಸ್ತಾ ಇದೆ ಬ್ರೋ. ಏನಾಗಿದೆ ವೆಬ್ಸೈಟ್ದು ಹೇಳು ಬ್ರೋ ಕ್ಲಿಯರ್ ಆಗಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಬ್ರೋ. ಅದೇ 180 days ತೋರಿಸ್ತಿದೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಡಿಲೇ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅರ್ಥ ಅಷ್ಟೇ. ಅದು ಬಿಟ್ಟರೆ ಹೊಸ ಅಪ್ಲಿಕೆಂಟ್ಸ್ಗೆ 180 days ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಬರುತ್ತೆ. ಅದು ಬಿಟ್ಟರೆ ನಾರ್ಮಲಾಗಿ ನೀವು ಅಮೌಂಟ್ನ ತೊಗೊತಿದ್ದೀರಾ ಅಂದರೆ ಅದಕ್ಕೆ ಆ ಪ್ರಾಬ್ಲಮ್ ಫೇಸ್ ಆಗಲ್ಲ. ಬಟ್ ಆದರೆ ತುಂಬ ಜನ ಈ ಮಂತಿಂದ ಆ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ. ನಾಳೆ ಯುವ ನಿಧಿ ಆಫೀಸ್ಗೆ ನಾನೇ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ ಇದೇನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣಂತೆ. ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.